ಈ ಹೊತ್ತಿನ ಪವರ್ ಫೋಕಸ್ನಲ್ಲಿ ಪ್ರಮುಖವಾಗಿ ಚರ್ಚಾ ವಿಷಯ ಆಗಿರೋದು ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ದಾಳಿ ಮಾಡ್ತಾ ಇರೋದು. ಈಗ ಆ ಯುದ್ಧ 10ನೇ ದಿನಕ್ಕೆ ಕಾಲಿಡ್ತಾ ಇದೆ. ಈ 10 ದಿನದಲ್ಲಿ ಏನೇನೆಲ್ಲ ಆಗೋಯ್ತು, ಜಗತ್ತೇ ಒಂದು ರೀತಿಯಾಗಿ ತಲ್ಲಣವನ್ನು ಅನುಭವಿಸಬೇಕಾಯಿತು. ಇದರ ಜೊತೆಗೆ ಭಾರತದಲ್ಲಿ ಷೇರು ಮಾರ್ಕೆಟ್ ಕೂಡ ತಲ್ಲಣ ಆಗೋಯ್ತು. ಈಗ ಚರ್ಚೆ ಏನೇನಾಗ್ತಾ ಇದೆ ಅಂತಂದರೆ, ಹಾಗಾದರೆ ಭಾರತದಲ್ಲಿ ಪೆಟ್ರೋಲ್ ದರ ಜಾಸ್ತಿ ಆಗುತ್ತಾ, ಭಾರತಕ್ಕೆ ಏನೇನು ಎಫೆಕ್ಟ್ ಆಗುತ್ತೆ, ಆರ್ಥಿಕವಾಗಿ ಹೆಂಗೆಲ್ಲ ಹೊಡೆತ ಬೀಳುತ್ತೆ, ಜನಸಾಮಾನ್ಯರು ಹೆಂಗೆಲ್ಲ ಒದ್ದಾಡಬೇಕಾಗತ್ತೆ, ಹೀಗನ್ನುವಂಥ ಚರ್ಚೆನೇ. ಈ ಯುದ್ಧದಿಂದ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೂ ಎಫೆಕ್ಟ್ ಅಂತೂ ಬಿದ್ದೇ ಬೀಳುತ್ತೆ. ಹಾಗಾದರೆ ಭಾರತಕ್ಕೆ ಏನೇನು ಎಫೆಕ್ಟ್ ಆಗುತ್ತೆ, ಇದೇ ಈಗ ಚರ್ಚಾ ವಿಷಯ ಆಗಿರೋದು. ಇದೇ ವಿಚಾರದ ಬಗ್ಗೆ ತಜ್ಞರನ್ನು ಮಾತನಾಡಿಸಿ ಜೊತೆಗೆ ಈ ಯುದ್ಧ ಭಾರತವನ್ನು ಯಾವ ಹಂತಕ್ಕೆ ತಗೊಂಡು ಹೋಗ್ಬೋದು, ಅದಕ್ಕೆ ನಾವು ಮಾಡ್ಕೊಳ್ಬೇಕಾಗಿರೋ ಪ್ರಿಪರೇಷನ್ ಏನು, ಎಲ್ಲವನ್ನೂ ಕೂಡ ಚರ್ಚೆ ಮಾಡ್ತಾ ಹೋಗ್ತೀನಿ ಈ ಹೊತ್ತಿನ ಪವರ್ ಫೋಕಸ್ನಲ್ಲಿ. ನಾನು ಹೇಳ್ತಾ ಇದ್ದೆ, ಇರಾನ್ ಯುದ್ಧದ 10 ದಿನಗಳಲ್ಲೇ ಜಗತ್ತು ತಲ್ಲಣಗ್ತಾ ಇದೆ. ತೈಲ ಅಭಾವ ಸೃಷ್ಟಿಯಾಗಿದೆ, ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ನಾಂದಿ ಹಾಡ್ತಾ ಇದೆ. ಇರಾನ್ನ ತೈಲ ಘಟಕಗಳನ್ನು ಇಸ್ರೇಲ್ ಧ್ವಂಸ ಮಾಡಿಬಿಟ್ಟಿದೆ. ಟೆಹರಾನ್ನಲ್ಲಿ ಬೆಂಕಿಯ ಹೊಳೆ ಹರಿತಾ ಇದೆ. ಎಲ್ಲಿ ನೋಡಿದ್ರೂ ದಗದಗನೆ ಹೊತ್ತಿ ಉರಿತಾ ಇರೋ ದೃಶ್ಯಗಳೇ ಕಾಣಸಿಗುತ್ತೆ. ಸೌದಿ, ಕುವೈತ್ ಸೇರಿ ಅರಬ್ ದೇಶದೆಲ್ಲೆಡೆ ವಾರ್ ಎಫೆಕ್ಟ್ ತಡ್ತಾ ಇದೆ. ಉಭಯ ಸೇನಾಪಡೆಗೂ ಕೂಡ ತೈಲ ಘಟಕಗಳೇ ಟಾರ್ಗೆಟ್. ಸೇನಾ ದಾಳಿಗೆ ತೈಲ ಘಟಕಗಳು ದಗದಗ ಹೊತ್ತಿ ಉರಿತಾ ಇದೆ. ಇದರ ಎಫೆಕ್ಟ್ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೂ ತಡ್ತಾ ಇದೆ. 10 ದಿನ ಆಯಿತು. 10 ದಿನದಲ್ಲಿ ವಿಶ್ವದಲ್ಲಿ ಏನೇನೆಲ್ಲ ಆಗೋಯ್ತು ನೋಡಿ. ಯುದ್ಧ ಆಗ್ತಾ ಇರೋದು, ಅಮೆರಿಕ ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ದಾಳಿ ಮಾಡ್ತಾ ಇರೋದು. ಆದರೆ ಅದರ ಎಫೆಕ್ಟ್ ನೋಡಿ, ಭಾರತವೂ ಸೇರಿದಂತೆ ವಿವಿಧ ದೇಶಗಳು ಇದರ ಎಫೆಕ್ಟನ್ನು ಅನುಭವಿಸಲೇಬೇಕು. ಅತಿ ಹೆಚ್ಚು ತೈಲವನ್ನು ರಫ್ತು ಮಾಡೋದು ಇರಾನ್, ಆ ಹರ್ಮುಜ್ ಜಲಸಂಧಿ ಅದರಲ್ಲಿ ಬಂದ್ ಮಾಡಿದ್ರಿಂದಾಗಿ ತೈಲ ರಫ್ತು ಆಗ್ತಾ ಇಲ್ಲ. ಅದರ ಪರಿಣಾಮ ನೋಡಿ, ಈಗ ಈ ಡಾಲರ್ ಲೆಕ್ಕದಲ್ಲಿ ಏರಿಕೆ ಆಗ್ತಾ ಇದೆ. ಇವಾಗ ಡಾಲರ್ ಲೆಕ್ಕಕ್ಕೆ ಬಂದುಬಿಟ್ಟಿದೆ ಈ ತೈಲ ದರ ಏರಿಕೆ. G7 ಕಡೆಯಿಂದ ರಾಷ್ಟ್ರಗಳು ಇದ್ದಂತಹ ಒಂದಷ್ಟು ಶೇಖರಿಸಿಟ್ಕೊಂಡಿದ್ದಂತಹ ತೈಲವನ್ನು ಕೊಡೋದಕ್ಕೆ ಒಪ್ಕೊಂಡಿದ್ದಕ್ಕೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ $100 ಇದೆ. ಇಲ್ಲಾಂದಿದ್ರೆ $115 ತಲುಪ್ತಾ ಇತ್ತು. ಈಗ ನೋಡಿ, ಎಲ್ ಪಿ ಜಿ ದರವೂ ಕೂಡ ಜಾಸ್ತಿ ಆಗಿದೆ ಅಲ್ಲ. ಸೊ ಇದರ ಎಫೆಕ್ಟ್ನಿಂದಲೇ ಅನ್ನುವಂಥ ಮಾತು ಕೂಡ ಇದೆ. ತೈಲ ಘಟಕಗಳ ಮೇಲಿನ ದಾಳಿಗೆ ತೈಲ ಬೆಲೆ ಭಾರಿ ಏರಿಕೆ ಆಗಿದೆ. ಅದನ್ನೇ ಮಾತಾಡ್ತಾ ಇದ್ದೆ ನಾನು. ಬ್ಯಾರೆಲ್ ತೈಲದ ದರ $70 ರಿಂದ $120 ವರೆಗೆ ಹೆಚ್ಚಳವಾಗುತ್ತೆ. G7 ಒಕ್ಕೂಟ ಎಂಟ್ರಿ ಕೊಟ್ಟಿದ್ದಕ್ಕೆ ಸ್ವಲ್ಪ ಉಸಿರಾಡುವಂಥ ಪರಿಸ್ಥಿತಿ ಇದೆ. ಎಮರ್ಜೆನ್ಸಿ ಸಂಗ್ರಹದ ತೈಲವನ್ನು ರಿಲೀಸ್ ಮಾಡಿದೆ. ಅದನ್ನೇ ಹೇಳ್ತಾ ಇದ್ದೆ ನಾನು. 120 ಕೋಟಿ ಬ್ಯಾರಲ್ ಸಂಗ್ರಹ ಮಾಡ್ಕೊಂಡಿದ್ದಾರೆ. 30 ರಿಂದ 40 ಕೋಟಿ ಬ್ಯಾರಲ್ ಅನ್ನು ರಿಲೀಸ್ ಮಾಡಲಾಗುತ್ತೆ. ಸದ್ಯಕ್ಕೆ ಸರಾಸರಿ $100ಗೆ ಇಳಿಕೆ ಆಗಿದೆ ತೈಲ ಬೆಲೆ. ಇಲ್ಲಾಂದಿದ್ರೆ $115 ಇರ್ತಿತ್ತು. ಯುದ್ಧ ಹಿಂಗೆ ಮುಂದುವರೆದ್ರೆ ಆತಂಕ ಅಂತೂ ಕಟ್ಟಿಟ್ಟ ಬುತ್ತಿ. ಇನ್ನೊಂದು ವಾರದಕ್ಕೆ ಭಾರತದಲ್ಲಿ ತೈಲ ಗ್ಯಾಸ್ ಆತಂಕ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ರಷ್ಯಾದಿಂದ ಹೆಚ್ಚಿನ ಪ್ರಮಾಣದ ತೈಲವನ್ನು ತರಿಸ್ಕೊಳ್ಳೋದಕ್ಕೆ ಭಾರತ ಮುಂದಾಗಿದೆ. ಹೌದು, ಅಮೆರಿಕ ಜೊತೆಗೆ ಒಂದಷ್ಟು ಮಾತುಕತೆ ಆಗಿತ್ತು. ಬಟ್ ಈಗಿನ ಸದ್ಯದ ಯುದ್ಧದ ವಾತಾವರಣದಿಂದ ರಷ್ಯಾದಿಂದ ಹೆಚ್ಚಿನ ಪ್ರಮಾಣದಲ್ಲಿ ತೈಲವನ್ನು ತರಿಸ್ಕೊಳ್ತಾ ಇದೆ. ಬಟ್ ಎಲ್ಲಿಯ ತನಕ ಇದು ಮುಂದುವರಿಯುತ್ತೆ ಹಿಂಗೆ, ಅದು ಪ್ರಶ್ನೆ ಇರೋದು. ಈಗೇನೋ G7 ಒಕ್ಕೂಟ ಎಂಟ್ರಿ ಕೊಟ್ಟಿದೆ. ಅವರು ಕಲೆಕ್ಟ್ ಮಾಡ್ಕೊಂಡಿರೋ 120 ಕೋಟಿ ಬ್ಯಾರಲಲ್ಲಿ 30 ರಿಂದ 40 ಕೋಟಿ ಬ್ಯಾರಲನ್ನು ರಿಲೀಸ್ ಏನೋ ಮಾಡ್ತಾ ಇದೆ ಸದ್ಯದ ಪರಿಸ್ಥಿತಿಯಲ್ಲಿ. ಈ ಯುದ್ಧ ನೋಡ್ತಾ ಇದ್ರೆ ಈಗಿನ ಈ ಸದ್ಯಕ್ಕಂತೂ ಮುಗಿಯೋ ಲಕ್ಷಣ ಅಂತೂ ಕಾಣಿಸ್ತಾನೆ ಇಲ್ಲ. ಅಮೆರಿಕ ಇಸ್ರೇಲ್ ದಾಳಿಗೆ ಇರಾನ್ ಪ್ರತಿದಾಳಿ ಮಾತ್ರ ಜಗ್ತಾ ಇಲ್ಲ. ಕೈ ಕಟ್ಟಿ ಸುಮ್ಮನೆ ಕೂತಿಲ್ಲ ಇರಾನ್ ಕೂಡ. ಜಗತ್ತಿನೆಲ್ಲೆಡೆ ಅತಿ ಹೆಚ್ಚು ಹಣದುಬ್ಬರದ ವಾರ್ನಿಂಗ್ ಬೇರೆ ಶುರುವಾಗ್ತಾ ಇದೆ. ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆದಾರರಿಗೆ ಡೈಲಿ ಲಾಸ್. ಭಾರತದಲ್ಲಿ ಹೂಡಿಕೆದಾರರಿಗೆ ಒಂದೇ ಒಂದು ವಾರಕ್ಕೆ 30 ಲಕ್ಷ ಕೋಟಿ ಲಾಸ್. ಮುಂಬೈ, ದುಬೈ, ಶಾಂಘೈ, ಸಿಂಗಪುರ, ನ್ಯೂಯಾರ್ಕ್, ಟೋಕಿಯೋ ಹೀಗೆ ದೇಶ ವಿದೇಶಗಳಲ್ಲಿ ಹೂಡಿಕೆ ಮಾಡಿದವರಿಗೆ ಭಾರೀ ಸಂಕಷ್ಟ. ಹಿಂಗೆ ಮುಂದುವರೆದ್ರೆ ಹೆಂಗೆ ಅಂತ. ಆರ್ಥಿಕ ಸ್ಥಿತಿಗತಿಯಲ್ಲಿ ಭಾರತವೂ ಕೂಡ ಮುಂದೆ ಸಾಗ್ತಾ ಇದೆ. ಈ ಹಂತದಲ್ಲಿ ಈ ಯುದ್ಧದಿಂದ ಇನ್ನೇನೇನೇ ಎಫೆಕ್ಟ್ ಬಂದ್ಬಿಡುತ್ತೋ ಅನ್ನುವಂಥ ಭಯದ ವಾತಾವರಣ ಆಬ್ವಿಯಸ್ಲಿ ಸೃಷ್ಟಿಯಾಗಿದೆ. ಅದು ಸಹಜವೂ ಕೂಡ. ಏನು ಯುದ್ಧ ಕೇವಲ ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೀತಾ ಇದೆಯಾ, ಬೇರೆ ನಡೀತಾ ಇಲ್ಲವಾ ಅಂದರೆ ಯಾಕೆ ನಡೀತಾ ಇಲ್ಲ? ರಷ್ಯಾ ಉಕ್ರೇನ್ ಮಧ್ಯೆ ನಡೀತಾ ಇದೆ.
ಭಾರತ ಪಾಕಿಸ್ತಾನದ ಮಧ್ಯೆ ಇನ್ನೂ ಕೂಡ ಆ ಒಂದು ಆಪರೇಷನ್ ಸಿಂಧೂರದ ಎಫೆಕ್ಟ್ ಇನ್ನೂ ಹಂಗೆ ಇದೆ. ಈ ರೀತಿಯಾಗಿ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಯುದ್ಧದ ಸನ್ನಿವೇಶವೂ ಕೂಡ ಇದೆ. ಕೇವಲ ಇರಾನ್ ಮತ್ತು ಇಸ್ರೇಲ್ ಮಾತ್ರ ಅಲ್ಲ. ಸೊ ಹಾಗಾಗಿ ನಾವು ಅಂದರೆ ಭಾರತ ಅಥವಾ ಭಾರತ ಸರ್ಕಾರ ಈಗ ಎಚ್ಚೆತ್ತುಕೊಳ್ಳಿಲ್ಲ ಅಂತಂತಂದರೆ ಮುಂದೆ ಬಹುದೊಡ್ಡ ಬೆಲೆ ತೆರಬೇಕಾಗುತ್ತೆ. ನೋಡಿ, ಕೇವಲ ಈ ಯುದ್ಧದ ವಾತಾವರಣದಿಂದಾಗಿ ಶೇರ್ ಮಾರ್ಕೆಟ್ನಲ್ಲಿ ತಲ್ಲಣ ಸೃಷ್ಟಿ ಮಾಡಿದ್ದಲ್ಲ ಅಥವಾ ಬ್ಯಾರಲ್ ತೈಲಕ್ಕೆ ಬೆಲೆ ಏರಿಕೆ ಮಾಡಿದ್ದಲ್ಲ. ಇದರಲ್ಲಿ ಆಹಾರದ ದಿನಬಳಕೆ ವಸ್ತು ಇದೆಯಲ್ಲ ಅದು ಕೂಡ ಜಾಸ್ತಿ ಆಗ್ಬಿಡುತ್ತಾ ಅಂತ ಹೀಗನ್ನುವಂಥ ಚರ್ಚೆಯೂ ಕೂಡ ಆಗ್ತಾ ಇದೆ. ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾದಿಂದ ನಿಮಗೆ ಇರಾನ್ ಜೊತೆಗೆ ಬೇರೆ ಬೇರೆ ದೇಶಗಳಿಗೂ ಕೂಡ ರಫ್ತಾಗುತ್ತೆ. ಆಹಾರ ಸರಪಳಿಗೂ ಕೂಡ ಯುದ್ಧದ ಭೀಕರತೆ ಅಥವಾ ಭೀಕರ ಹೊಡೆತ ಸೃಷ್ಟಿಯಾಗುತ್ತೆ. ಭಾರತದಲ್ಲಿ ಅಡುಗೆ ಎಣ್ಣೆಯ ಬೆಲೆಯಲ್ಲಿ ಈಗಾಗಲೇ ಏರಿಕೆ ಆಗಿದೆ. ದೇಶದಲ್ಲಿ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಕೊರತೆ ಆತಂಕವೂ ಇದ್ದೇ ಇದೆ. ಈಗ ಆಲ್ರೆಡಿ ಗ್ಯಾಸ್ ರೇಟ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಇನ್ನು ಉಳ್ಕೊಂಡಿರೋದು ಪೆಟ್ರೋಲ್, ಡೀಸೆಲ್ಲು. ಕಳೆದ ಒಂದು 3-4 ವರ್ಷದಿಂದ ಒಂದು 103 ರೂಪಾಯಿಂದ 105 ರೂಪಾಯಿ ತನಕ ಇದೆ ಲೀಟರ್ ಪೆಟ್ರೋಲು. ಇನ್ನೇ ಜಾಸ್ತಿ ಆಗುತ್ತೋ ಏನೋ ಆ ಟೆನ್ಷನ್ ಕೂಡ ಇದೆ. ತೈಲ ಕೊರತೆಗೆ ಭಾರತದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯ ಭೀತಿ ಇದೆ. ದುಬೈ ಅಷ್ಟೇ ಅಲ್ಲ, ಅರಬ್ ದೇಶದಲ್ಲಿ ಅಗತ್ಯ ವಸ್ತುಗಳಿಗೆ ಆತಂಕ ಸೃಷ್ಟಿಯಾಗ್ತಾ ಇದೆ. ಈಗಾಗಲೇ ದುಬೈನಲ್ಲಿ ದಿನಸಿ ವಸ್ತುಗಳ ಕೊರತೆ ಸೃಷ್ಟಿಯಾಗಿದೆ ಅನ್ನೋ ವದಂತಿ ಬೇರೆ ಇದೆ. ಆದರೆ ಅಗತ್ಯ ಸ್ಟಾಕ್ ಇದೆ ಅಂಥೇಳಿ ಸರ್ಕಾರ ಅಧಿಕೃತ ಮಾಹಿತಿ ಕೊಡ್ತಾ ಇದೆ. ಹೌದು, ಅಗತ್ಯ ಸ್ಟಾಕ್ ಇದೆ. ಎಲ್ಲಿಯ ತನಕ? ಯುದ್ಧ ಈಗಲೇ ಮುಗಿಯೋ ಲಕ್ಷಣ ಅಂತೂ ಇಲ್ವಲ್ಲ. ಎಷ್ಟು 1 ತಿಂಗಳಿಗೆ ಇಟ್ಕೊಂಡಿದ್ದೀರಾ? 1 ತಿಂಗಳೂ ಮುಗಿಲಿಲ್ಲ ಅಂತಂದರೆ ವಾಟ್ ನೆಕ್ಸ್ಟ್? ಮತ್ತೆ ಸಮಸ್ಯೆ ಉಲ್ಬಣಗೊಳ್ಳುತ್ತೆ. ಯುದ್ಧದಿಂದ ವಿಶ್ವದ ಎಲ್ಲ ಕಡೆಯಲ್ಲೂ ಕೂಡ ಆಹಾರ ಸರಪಳಿಗೆ ಹೊಡೆತ ಬೀಳೋದಂತೂ ಖಚಿತ. ಕೇವಲ ಭಾರತ ಮಾತ್ರ ರಫ್ತು ಮಾಡುತ್ತೆ ಅನ್ನೋದಲ್ಲ, ಭಾರತವೂ ಕೂಡ ಒಂದಷ್ಟು ಆಮದು ಮಾಡ್ಕೊಳ್ಳುತ್ತೆ ಬೇರೆ ಬೇರೆ ದೇಶಗಳಿಂದಲೂ ಕೂಡ. ಸೊ ಇದೊಂದು ಕೊಡೋದು ತಗೊಳ್ಳೋದು ಅನ್ನುವಂಥ ವಿಚಾರ ಇದೆಯಲ್ಲ, ಅದು ಕೇವಲ ಭಾರತ ಅಲ್ಲ, ಬೇರೆ ಬೇರೆ ಎಲ್ಲ ದೇಶಗಳು ಕೂಡ ಮಾಡ್ತವೆ. ಇದರ ಎಫೆಕ್ಟ್ ಕೂಡ ನೋಡಿ ಅಲ್ಲಿ ದುಬೈನಲ್ಲಿ ಸೃಷ್ಟಿಯಾಗಿದೆ ಅಂತ. ಬಟ್ ದುಬೈನಲ್ಲಿ ಅಧಿಕೃತ ಮಾಹಿತಿ ಬರ್ತಾ ಇದೆ, ನಮ್ಮ ಹತ್ರ ಅಗತ್ಯ ಸ್ಟಾಕ್ ಇದೆ ಅಂತ. ಬಟ್ ಈ ಯುದ್ಧ ಈಗಲೇ ನಿಲ್ಲುವಂಥ ಲಕ್ಷಣ ಬೆಲೆ ಕಾಣಿಸ್ತಾ ಇಲ್ವಲ್ಲ. ಇನ್ನು ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ತಜ್ಞರು ಕೂಡ ರೆಡಿ ಆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೊದಲಿಗೆ ರೋಹನ್ ಚಂದ್ರ, ಹೂಡಿಕೆ ತಜ್ಞರು ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇದ್ರ ಜೊತೆಗೆ ಮೋಹನ್ ಚಿತಾಳೆ, ರಕ್ಷಣಾ ವಿಶ್ಲೇಷಕರು ಜಾಯ್ನ್ ಆಗಿದ್ದಾರೆ ಲೈನ್ನಲ್ಲಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಿವೃತ್ತ ಸೇನಾಧಿಕಾರಿಯಾದಂಥ ಬ್ರಿಗೇಡಿಯರ್ ರವಿ ಮುನಿಸ್ವಾಮಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮೊದಲಿಗೆ ರೋಹನ್ ಚಂದ್ರ ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಈಗಷ್ಟೇ ಹೇಳ್ತಾ ಇದ್ದೆ, ಈ ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ಯುದ್ಧದಿಂದ ಇರಾನ್ ಮೇಲೆ ಆಗ್ತಾ ಇರುವಂಥ ಈ ದಾಳಿ 15 ದಿನ ಕಾಲಿಟ್ಟಿದೆ. ಷೇರುಪೇಟೆಯಲ್ಲಿ ತಲ್ಲಣ ಸೃಷ್ಟಿ ಆಗ್ತಾ ಇದೆ. ನಾಳೆ ಭಾರತಕ್ಕೆ ಬಹುದೊಡ್ಡ ಎಫೆಕ್ಟ್ ತಟ್ಟುತ್ತೆ ಅನ್ನುವಂಥ ಮಾತುಕತೆಗೂ ಕೂಡ ಆಗ್ತಾ ಇದೆ. ನೀವೇನು ಹೇಳ್ತೀರಿ? ನೋಡಿ, ಷೇರು ಮಾರುಕಟ್ಟೆ ನೀವು ಅಲ್ಲಿ ಡೇಟಾ ಹಾಕಿದಾಗೆ 30 ಲಕ್ಷ ಕೋಟಿ ಲಾಸ್ ಆಗಿದೆ ಅಂತ ಇದು ಡೇಟಾ. ಮಾರ್ಕೆಟ್ ಕ್ಯಾಪಲ್ಲಿ 30 ಲಕ್ಷ ಕೋಟಿ ಕಮ್ಮಿ ಆಗಿದೆ ಅಂತ. ಆದರೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸು, ಅಂದರೆ ನಾನು ಹಾಕ್ತಾ ಇರೋದು ನನ್ನ ಮಕ್ಕಳ ಎಜುಕೇಷನಿಗೆ, ಮಕ್ಕಳ ಮದುವೆಗೆ ಅಥವಾ ನನ್ನ ರಿಟೈರ್ಮೆಂಟ್ಗೆ, ಅದಕ್ಕೆ ಇನ್ನೂ ಸುಮಾರು ವರ್ಷ 5, 10, 20 ವರ್ಷ ಬಾಕಿ ಅಂತಿದ್ರೆ ಯಾವ ಇನ್ವೆಸ್ಟರ್ಸು ಭಯ ಪಡ್ಕೊಳ್ಳೋ ನೆಸೆಸಿಟಿ ಇಲ್ಲ. ಯಾಕಂದರೆ ಸದ್ಯಕ್ಕಿರೋ ಈ ಪ್ರಾಬ್ಲಮ್ಮು ನಮ್ಮ ಎಕಾನಮಿದು ಪ್ರಾಬ್ಲಮ್ ಅಲ್ಲ, ನಮ್ಮ ದೇಶದ ಪ್ರಾಬ್ಲಮ್ ಅಲ್ಲ. ವಾರ್ ಎಲ್ಲೋ ನಡೀತಾ ಇದೆ, ನಮ್ಮ ಏಷ್ಯಾ ಮಿಡ್ಲ್ ಈಸ್ಟಲ್ಲಿ ನಡೀತಾ ಇದೆ. ಅದಕ್ಕೋಸ್ಕರ ಒಂದು ಏನು ಸೆಂಟಿಮೆಂಟು ನೆಗೆಟಿವ್ ಅಂತ ಹೇಳ್ತೀವಿ. ಅಂದರೆ ಭಯ, ನಾಳೆ ಏನಾಗುತ್ತೆ, ನಮ್ಮ ಎಕಾನಮಿಗೆ ಏನಾಗುತ್ತೆ, ಎಕನಾಮಿಕ್ ಸ್ಲೋ ಡೌನ್ ಆಗುತ್ತಾ, ಅಥವಾ ಇನ್ಫ್ಲೇಷನ್ ತುಂಬ ಜಾಸ್ತಿಯಾಗಿ ಎಲ್ಲ ಕಂಪ್ನೀಸದು ಪ್ರಾಫಿಟ್ ಕಮ್ಮಿ ಆಗುತ್ತಾ, ಜನರಿಗೆ ತಗೊಳ್ಳೋಕ್ಕೆ ಶಕ್ತಿ ಇರತ್ತಾ, ಯಾಕಂದ್ರೆ ಇನ್ಫ್ಲೇಷನ್ ಜಾಸ್ತಿ ಆದಮೇಲೆ ಎಲ್ಲನೂ ಕಾಸ್ಟ್ಲಿ ಆಗಿಬಿಡ್ತದೆ. ಸೊ ಆ ರೀತಿಯಲ್ಲಿ ನೋಡಿದರೆ ಇನ್ವೆಸ್ಟರ್ಸ್ ಯಾರು ಭಯ ಪಡ್ಕೋಬಾರ್ದು. ಅವರು ಹಾಕ್ತಾ ಇರೋದು ತುಂಬ ಲಾಂಗ್ ಟರ್ಮಿಗೆ. ಆದರೆ ಶಾರ್ಟ್ ಟರ್ಮಲ್ಲಿ ನೀವು ಹೇಳಿದಾಗೆ ಮೊನ್ನೆ ಒಂದೇ ವಾರ ಈ ಆಯಿಲು ಗ್ಯಾಸ್ ಪ್ರಾಬ್ಲಮ್ ಆಗಿದ್ದರಿಂದ ಆಲ್ರೆಡಿ ಡೊಮೆಸ್ಟಿಕ್ ಸಿಲಿಂಡರು 60 ರೂಪಾಯಿ ಪರ್ ಸಿಲಿಂಡರ್ ಜಾಸ್ತಿ ಮಾಡಿದ್ದಾರೆ. ಸದ್ಯಕ್ಕೆ ಪೆಟ್ರೋಲ್ ಡೀಸೆಲ್ ರೇಟು ಜಾಸ್ತಿ ಆಗಿಲ್ಲ, ಆಗಬಹುದು ಅಂತ ಕಾಣಿಸುತ್ತೆ. ಯಾಕಂದ್ರೆ ಇವತ್ತೇ ಕ್ರೂಡ್ ಆಯಿಲ್ 10% ಜಾಸ್ತಿ ಆಯಿತು. $100-105 ಪರ್ ಬ್ಯಾರೆಲ್ ಇದೆ. ಮೊನ್ನೆ ಒಂದು 10-15 ದಿವಸ ಹಿಂದೆ 70-65 ರೇಂಜಲ್ಲಿ ಇತ್ತು. ಸೊ
ಇದೇ ಥರ ಕಂಟಿನ್ಯೂ ಆದರೆ ಗೌರ್ಮೆಂಟಿಗೆ ಚಾಯ್ಸೇ ಇರಲ್ಲ. ಸ್ವಲ್ಪ ಒಂದು 5 ರೂಪಾಯಿ 10 ರೂಪಾಯಿ ಪೆಟ್ರೋಲ್ ಜಾಸ್ತಿ ಮಾಡಲಿಕ್ಕೆ ಸ್ಕೋಪ್ ಇದೆ. ಓಕೆ, ಅದು ಒಂದು ಸ್ವಲ್ಪ ಎಸ್ಪೆಷಲಿ ಮಿಡಲ್ ಕ್ಲಾಸು ಲೋವರ್ ಲೆವೆಲ್ ಇನ್ಕಮ್ ಇರೋರಿಗೆ ಇದು ಇಂಪ್ಯಾಕ್ಟ್ ಆಗುತ್ತೆ. ಯಾಕಂದ್ರೆ ಎಲ್ಲರಿಗೂ ಪೆಟ್ರೋಲ್ ಬೇಕು, ಎಲ್ಲರಿಗೂ ಗ್ಯಾಸ್ ಬೇಕು, ಹಾಗೂ ಸ್ಯಾಲರಿ ಏನು ಇನ್ಕ್ರೀಸ್ ಆಗಲ್ಲ, ಬಟ್ ಖರ್ಚು ಜಾಸ್ತಿ ಆಗುತ್ತೆ. ಸೊ ಇದೊಂದು ನೋಡ್ಕೋಬೇಕಾಗತ್ತೆ. ಎಸ್ ಮೋಹನ್ ಸರ್, ಈಗ ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಮಾಡ್ತಾ ಇರೋ ಯುದ್ಧ ಇರಾನ್ ಮೇಲೆ, ಆದರೆ ಪದೇ ಪದೇ ನಾನು ಶಾಂತಿಯ ಮಂತ್ರ ಜಪಿಸ್ತೀನಿ, ಯಾವುದೇ ಯುದ್ಧ ಮಾಡಿದರೂ ನಾನು ಮಧ್ಯಸ್ಥಿಕೆ ವಹಿಸ್ಕೊಂಡು ಅದನ್ನು ನಿಲ್ಲಿಸ್ತೀನಿ ಅಂತ ಹೇಳ್ತಾ ಇದ್ದಂತಹ ದೊರೆ ಈಗ ತಾನೇ ಯುದ್ಧಕ್ಕೆ ನಿಲ್ಲಿಸಿದಾಗ ಇದಕ್ಕೆ ಮಧ್ಯಸ್ಥಿಕೆ ವಹಿಸ್ಕೊಳ್ಳೋರು ಯಾರು ಹೀಗನ್ನುವಂಥ ಚರ್ಚೆಯೂ ಆಗ್ತಿದೆ ಸರ್. ಈ ಓವರ್ ಈ ಯುದ್ಧದಿಂದಾಗಿ ಭಾರತ ಅಷ್ಟೇ ಅಲ್ಲ, ಬೇರೆ ಬೇರೆ ದೇಶಗಳಿಗೂ ಕೂಡ ಎಫೆಕ್ಟ್ ಆಗುತ್ತೆ ಅನ್ನೋದು ನಿಕ್ಕಿ. ಸೊ ಅದು ಯಾವ ಥರ ನೋಡ್ತೀರಿ ಈ ಯುದ್ಧವನ್ನು? ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಪ್ರಥಮವಾಗಿ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಸಲುವಾಗಿ ನಿಮ್ಮ ಚಾನೆಲ್ನ ಎಲ್ಲಾ ಮಹಿಳಾ ಕಾರ್ಮಿಕರಿಗೆ ಇನ್ಕ್ಲೂಡಿಂಗ್ ಆಂಕರ್, ಟೆಕ್ನಿಷಿಯನ್ಸ್ ಅವ್ರಿಗೂ ನಮಸ್ಕಾರಗಳು. ಮತ್ತು ಸರ್, ಅವರೆಲ್ಲರ ಪರವಾಗಿ ಥ್ಯಾಂಕ್ ಯು. ಭಾರತ ನಿನ್ನೆ ಏನು ನ್ಯೂಜಿಲೆಂಡ್ ವಿರುದ್ಧ ವರ್ಲ್ಡ್ ಕಪ್ ಗೆದ್ದಿದೆ, ಅದಕ್ಕೆ ಭಾರತದ ಟೀಮಿಗೆ ಮತ್ತು 140 ಕೋಟಿ ಭಾರತದ ಜನರಿಗೂ ಕೂಡ ಧನ್ಯವಾದಗಳು. ನೀವು ಕೇಳಿದ ವಿಷಯ ಯುದ್ಧದ ಬಗ್ಗೆ. ಹೌದು, ಇದು ಈಗ ಆಸ್ ಆನ್ ಡೇಟ್ ನಂಗೆ ಅನಿಸ್ತಾ ಇಲ್ಲ ಇದು ಇನ್ನೊಂದು ವಾರದಲ್ಲಿ ಇಲ್ಲ 2 ವಾರದಲ್ಲಿ ಮುಗಿತದೆ ಅಂತ. ಇಟ್ ಹ್ಯಾಸ್ ಎಸ್ಕಲೇಟೆಡ್. ನಾವು ವಿ ಆರ್ ಗೋಯಿಂಗ್ ಟು ಹ್ಯಾವ್ ಲಾಟ್ ಆಫ್ ಎಕನಾಮಿಕ್ ಡಿಸ್ಟರ್ಬೆನ್ಸಸ್. ಹೆಂಗೆ ಮುಂಚಿನ ಏನು ಹೇಳಿದ್ರಲ್ಲ ಅವರು, ಇದು ಭಯ ಪಡುವ ಸಾಧ್ಯತೆ ಇಲ್ಲ ಅಂತ. ಡೆಫಿನೆಟ್ಲಿ ಆಗಿ ನಾವು ಭಯ ಪಡ್ಬೇಕು ಸರ್. ಯಾಕಂದ್ರೆ ಎವ್ರಿ ಡಿಪಾರ್ಟ್ಮೆಂಟ್ ಆಫ್ ದ ಗವರ್ಮೆಂಟ್ ಕೋವಿಡ್ ಗಿಂತ ಜಾಸ್ತಿನೇ ಇದು ಇಫೆಕ್ಟ್ ನಮ್ಮ ಭಾರತ ದೇಶದ ಎಕನಾಮಿಗೆ ಆಗೋ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದಾವೆ. ಒಂದೊಂದಾಗಿ ಮುಂದಿನ ನಾನು ಚರ್ಚೆಯಲ್ಲಿ ನಿಮ್ಗೆ ತಿಳಿಸಿ ಹೇಳ್ತೀನಿ ಯಾವ ರೀತಿಯ ಎಫೆಕ್ಟ್ ಇದು ಆಗ್ತಾ ಇದೆ ಅಂತ. ಯಾಕಂದ್ರೆ ಇದು ನಂಗೆ ಏನು ಅತಿ ದೊಡ್ಡ ಪ್ರಮಾಣದ ಯುದ್ಧವೇ ಸಾರುವ ಎಲ್ಲ ಲಕ್ಷಣಗಳು ಕಾಣ್ತದೆ. ಯಾಕಂದ್ರೆ ಎವ್ರಿ ಅಟ್ಯಾಕ್ ಬೈ ಅಮೆರಿಕ ಅಂಡ್ ಇಸ್ರೇಲ್ ಅದನ್ನ ಕರೆಕ್ಟ್ ಆಗಿ ಇರಾನ್ ರೆಸಿಪ್ರೊಕೇಟಿವ್ ಆಕ್ಷನ್ ತಗೋತಾ ಇಲ್ಲ ಅಂದ್ಮೇಲೆ ವಿ ಆರ್ ಹೆಡಿಂಗ್ ಫಾರ್ ಎ ಡಿಸಾಸ್ಟರ್ ಅಂತ ಅನಿಸ್ತಾ ಇದೆ ಸರ್. ಓಕೆ 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 ಇದರ ಬಗ್ಗೆ ಮಾತನಾಡೋದಕ್ಕೆ ಸ್ಟುಡಿಯೋದಲ್ಲಿ ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ಸುಬ್ರಹ್ಮಣ್ಯ ಅಂತ ಹೇಳಿ, ಆರ್ಥಿಕ ತಜ್ಞರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮಾತನಾಡಿಸ್ತೀನಿ ಸರ್. ರವಿ ಮುನಿಸ್ವಾಮಿ ಸರ್, ಈಗ ಪ್ರಸ್ತುತವಾಗಿ ನಿಮಗೂ ಸೇಮ್ ಪ್ರಶ್ನೆ ಸರ್. ಈಗ ಪರ್ಟಿಕ್ಯುಲರ್ಲಿ ನಡೀತಾ ಇರುವಂಥ ಈ ಯುದ್ಧದ ಎಫೆಕ್ಟು ಭಾರತ ಅಲ್ಲದೆ ಬೇರೆ ಬೇರೆ ದೇಶಗಳ ಮೇಲೂ ಕೂಡ ಬೀಳುತ್ತೆ. ಜೊತೆಗೆ ಪ್ರತಿ ಬಾರಿ ಯಾವುದೇ ದೇಶಗಳ ನಡುವೆ ಯುದ್ಧ ನಡೆದಂತಹ ಸಂದರ್ಭದಲ್ಲಿ ನಾನು ಮಧ್ಯಸ್ಥಿಕೆ ವಹಿಸ್ಕೊಳ್ತೀನಿ, ನಾನು ಶಾಂತಿ ಮಂತ್ರ ಜಪಿಸ್ತೀನಿ ಅಂತ ಹೇಳ್ತಾ ಇದ್ದವರು ಈಗ ತಾವೇ ಯುದ್ಧ ಕೇಳಿದಿರೋದ್ರಿಂದ ಮಧ್ಯಸ್ಥಿಕೆ ವಹಿಸ್ಕೊಳ್ಳೋರು ಯಾರು? ಇಡೀ ಪ್ರಪಂಚದಲ್ಲಿ ಇರೋ ಜಾಗ ಇಲ್ಲ. ರಷ್ಯಾನ್ ಬ್ರೇಕ್ ಮಾಡಿದವರು ಅವ್ರೆ, ವಿಯೆಟ್ನಾಂ ಅಲ್ಲಿ ಪ್ರಾಬ್ಲಮ್ ಆಗಿದ್ದು ಅವ್ರೆ, ನಾರ್ತ್ ಕೊರಿಯಾ ಪ್ರಾಬ್ಲಮ್ ಮಾಡಿದ್ದು ಅವ್ರೆ, ಇರಾಕ್ ಅಳಿಸಿದ್ದು ಅವ್ರೆ, ಸಿರಿಯಾ ಅಳಿಸಿದ್ದು ಅವ್ರೆ, ಲಿಬಿಯಾ ಅಳಿಸಿದ್ದು ಅವ್ರೆ, ಕ್ಯೂಬಾದಲ್ಲಿನೂ ಸಮಸ್ಯೆ ಆಯ್ತು. ಸೊ ಈ ತರ ನೋಡಿದ್ರೆ ಅಮೆರಿಕ ಮಧ್ಯಸ್ಥಿಕೆ ವಹಿಸ್ಕೋತಾರೆ ಅಂತ ಅವ್ರ ಬಾಯಲ್ಲಿ ಹೇಳ್ತಾರೆ ವಿನಃ ಯಾವತ್ತೂ ಇದುವರೆಗೂ ಮಾಡಿದ್ದಿಲ್ಲ. ಅವ್ರದ್ದು ಒಂದೇ ಒಂದು ಮುಖ್ಯ ಗುರಿ ಅಂತ ಏನ್ ಹೇಳಿದ್ರೆ ಅವರ ಮಾತುಕತೆ ಎಲ್ರು ಕೇಳಬೇಕು ಅಂತ ಹೇಳ್ಬಿಟ್ಟು ಪ್ರಪಂಚಕ್ಕೆ ಒಂದು ದೊಡ್ಡಣ್ಣ ಅಂತೇಳಿ ಅವರು ತೋರಿಸ್ಕೊತಿದ್ದಾರೆ. ಸೊ ಈಗ ಮಧ್ಯಸ್ಥಿಕೆ ವಹಿಸ್ಕೊಳ್ಳೋದಿಕ್ಕೆ ಐ ಥಿಂಕ್ ಇಲ್ಲಿ ಈಗ ಭಾರತದಲ್ಲಿ ಬೇಕಾದಷ್ಟು ಜಗಳ ನಡೀತಿದೆ. ವಿರೋಧ ಪಕ್ಷಗಳು ನೀವು ಭಾರತ ಏನು ಮಾಡ್ತಾ ಇಲ್ಲ ಅಂತ ಹೇಳ್ತಿದೆ. ನಾನು ವಿರೋಧ ಪಕ್ಷಗಳು ಕೇಳೋದಿದ್ದು ಒಂದೇ, ಯಾಕಂದ್ರೆ ಮನಸ್ಸಲ್ಲಿ ಏನಿದೆ ಅಂತ ಹೇಳಿದ್ರೆ ಭಾರತ ಎಲ್ಲಾರ ಜೊತೆನೂ ಒಂದು ತಮ್ಮ ಒಳ್ಳೆ ಬಾಂಧವ್ಯ ಇಟ್ಕೊಂಡಿದೆ ಅಂತ ಚೆನ್ನಾಗಿ ಇಟ್ಕೊಂಡಿರೋದ್ರಿಂದ ಭಾರತ ಮುಂದೆ ಬರ್ಬೇಕು ಅಂತ ಹೇಳ್ಬಿಟ್ಟು ಭಾರತ ಮುಂದ್ ಬರೋದು ಸರಿಯಲ್ಲ ಅಂತ ನಾನು ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಮೊದಲನೇದಾಗಿ ಈ ವಿರೋಧ ಪಕ್ಷ ಈಗ ಯಾಕೆ ಗಲಾಟೆ ಮಾಡ್ತಿದೆ ಅಂತ ಹೇಳಿದ್ರೆ ಆ ತಾಜ್ ಹೋಟೆಲ್ ಮೇಲೆ ದಾಳಿ ಆಯ್ತು, ಅಷ್ಟೊಂದು ಜನ ಸತ್ರು. ಮತ್ತೆ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಆಯ್ತು. ನನ್ನ ಹೆಂಡತಿನೂ ಒಂದು ಸೈನಿಕರೇ, ಅವಳನ್ನು ರಾಜಸ್ಥಾನಲ್ಲಿ ಫುಲ್ ಫಾರ್ವರ್ಡ್ ರೇಡಿಯಲ್ಲಿ ಇದ್ರು, ಆಲ್ಮೋಸ್ಟ್ ವಾರಲ್ಲಿ ಇತ್ತದ ಅವಾಗ. ಓಕೆ, ಆದ್ರೆ ಏನು ಮಾಡ್ಲಿಲ್ಲ ಅವ್ರು.
ಓಕೆ ಇವತ್ತಿನ ದಿನ ಅವ್ರು ಭಾರತಕ್ಕೆ ಹೇಳ್ತಾವ್ರೆ, ಏನ್ ಹೇಳ್ತಾವ್ರೆ, ಕತೆ ಹೇಳ್ತಾವ್ರೆ ಅಂತ ಹೇಳಿದ್ರೆ ಭಾರತ ಮಧ್ಯಸ್ಥ ವಹಿಸ್ಕೋಬೇಕು, ಅವ್ರ ಇನಿಷಿಯೇಟಿವ್ ತಗೋಬೇಕು, ಇದನ್ನೇ ಮುಕ್ತಾಯ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಭಾರತ ಮುಂದೆ ಬರಲ್ಲ. ಯಾಕಂದ್ರೆ ಭಾರತಕ್ಕೂ ಇದು ಸಾಕಷ್ಟು ಸಮಸ್ಯೆ ಆಗತ್ತೆ. ಯಾಕಂದ್ರೆ ಈ ತರ ಮುಂದೆ ಇದು ಎರಡು ಬೆಕ್ಕ ಮಧ್ಯೆ ಒಂದು ಕೋತಿ ತರ ಭಾರತ ಒಳಗಡೆ ಹೋಗೋದಿಕ್ಕೆ ಹೋಗೋದೂ ಇಲ್ಲ. ಯಾಕಂದ್ರೆ ನಮ್ಮ ಲೀಡರ್ಶಿಪ್ ಎಷ್ಟು ಮಜಬೂತ್ ಆಗಿದೆ ಅಂತ ಹೇಳಿದ್ರೆ ಈಗಲೇ ಅವರು ಈ ತರದ ವಿಷಯಕ್ಕೆಲ್ಲ ಹೋಗಲ್ಲ. ಅನ್ಲೆಸ್ ಕಾಳ್ರೆ ಈಗಲೇ ಇರಾನ್ ಎಲ್ಲದಕ್ಕೂ ಒಪ್ಕೊಂಡಿತ್ತು ಶುರು ಮಾಡೋದಕ್ಕೆ ಮುಂದೆ. ಓಕೆ, ಕತಾರ್ ಅವರು ಹೇಳಿರೋದು, ಮಧ್ಯಸ್ಥಿಕೆ ವಹಿಕೊಂಡಿದ್ದವರು ಹೇಳಿದ್ರು. ಆದ್ರೆ ಅಮೆರಿಕ ಅದ್ರ ಬಗ್ಗೆ ಏನೂ ಒಪ್ಕೊಂಡಿಲ್ಲ, ಒಂದು ಪಾಯಿಂಟ್ ಒಪ್ಕೊಂಡಿಲ್ಲ. ಅವ್ರು ಹೇಳಿದ್ದಕ್ಕೆ ನೀವು ಒಪ್ಕೊಂಡ್ರೆ ನಾವು ವಾರ್ ಮಾಡಲ್ಲ, ಇಲ್ಲ ನಾವು ವಾರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಅದರಿಂದ ವಾರ್ ಶುರುವಾಗಿರೋದು. ಇವಾಗ ವಾರ್ ಶುರು ಆದ್ಮೇಲೆ ಏನಾಯ್ತು ಅಂತಂದ್ರೆ ಎಲ್ಲ ಟಾಪ್ ಎಚೆಲಾನ್ ಇರಾನ್ ಅವರು ಸತ್ತೋದ್ರು. ಓಕೆ, ಅದು ಸಾಯೋದಕ್ಕೆ ಮುಂದೆ ಅವ್ರಿಗೆ ಗೊತ್ತಿತ್ತು ನಾವು ಸಾಯೋದ್ ನಿಜ. ಆದ್ರೆ ಈ 31 ಜನ ನಾಯಕರು ಇದಾರಲ್ಲ, IRGC ನಾಯಕರು, ಅವ್ರಿಗೆ ಹೇಳಿದ್ದಾರೆ ಅಸ್ಯೂಮ್ ಆರ್ಡರ್ಸ್, ನೀವ್ ಏನ್ ಬೇಕೋ ಏನ್ ಅನ್ಸುತ್ತೋ ನೀವು ಅದನ್ನ ಮಾಡಿ ಅಂತ ಹೇಳ್ಬಿಟ್ಟು ಹೋದ್ಮೇಲೆ ಈಗ ಅವ್ರು ಏನ್ ಮಾಡ್ತಾರೆ, ಅವ್ರು ಏನು ಮಾಡಕ್ಕಾಗಲ್ಲ. ಈಗ IRGC ಇಸ್ ಇನ್ ಕಂಟ್ರೋಲ್ ಆಫ್ ಸುಪ್ರೀಂ ಲೀಡರ್. ಅವ್ರ ಗವರ್ಮೆಂಟ್ ಜೊತೆ ಅವ್ರು ಏನು ಮಾತಾಡಕ್ಕಾಗಲ್ಲ. ಸೊ ಈಗ ಭಾರತ ಹೋದ್ರೆ ಇದು ಅದ್ರ ಪರಿಣಾಮನೇ ಸೋಲು, ಗೊತ್ತಾಯ್ತಾ? ಹೋಗ್ಲೂಬಾರ್ದು ನನ್ನ ಪ್ರಕಾರ.